ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27 ಏಪ್ರಿಲ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ಹೆ ಫೂಲ್ ಬನ್ ಸಬ್ಕೋ ಸುಖ ದೇನಾ ಹೇ. ತಾವು ಹೂವಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕಿದೆ. ಫೂಲ್ ಬಚ್ಚೆ ಮುಖ್ಸೆ ರತ್ನ ನಿಕಾಲೆಂಗೆ. ಹೂವಿನಂಥ ಮಕ್ಕಳು ತಮ್ಮ ಬಾಯಿಂದ ಸದಾ ರತ್ನಗಳನ್ನೇ ಆಡ್ತಾರೆ. ಬಾಬಂತರ್ ಈ ಸಮಯದಲ್ಲಿ ತಾವು ಹೂವಾಗಿ, ಹೂವು ನಿರಾಕಾರ ಬಾಬಾ ಹೂ ಅನ್ನುವಂಥ ಶಬ್ದ ಯಾಕೆ ಬಳಸ್ತಿದ್ದಾರಂದರೆ, ಹೂವು ಸದಾ ಆಕರ್ಷಣೆ ಇರ್ತದ, ಸುಗಂಧ ಬರೀತಿರ್ತದ ಮತ್ತು ಬಹಳ ಕೋಮಲವಾಗಿರ್ತದ, ಬಹಳ ಸುಂದರವಾಗಿರ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರ, ನಿರಾಕಾರ ಆತ್ಮದ ಮೂಲ ಸತ್ಯಕ್ಕೆ ಹೂವು. ಹೂ ಆಗ್ರಿ ಅಂತ ಯಾರಿಗೆ ಹೇಳ್ತಾರಂದರೆ ಮನಸ್ಸಿಗೆ. ಯಾಕೆ ಅಂದರೆ ಮನಸ್ಸೀಗ ದೇಹದ ವಾಸನೆಯೊಳಗಿದೆ, ಮನಸ್ಸು ಆಸಕ್ತಿಯೊಳಗಿದೆ. ಅದಕ್ಕೆ ಈ ಮನಸ್ಸು ಪೂರ ಹೂ ಆಗಬೇಕಾಗಿದೆ. ಯಾವಾಗ ನಿಮ್ಮ ಸ್ಥಿತಿ, ನಿಮ್ಮ ಸ್ಮೃತಿ ನಾ ಆತ್ಮ ಅನ್ನುವಂಥದ್ದು ಅಂದರೆ ಹೂ ಆಗುವುದು, ಹೂ ಆದಾಗಲೇ ಬಾಯಿಯಿಂದ ಜ್ಞಾನ ರತ್ನಗಳು ಬರ್ತಾವ, ರತ್ನಗಳು ಹೊರಗೆ ಬರ್ತಾವ ಅಂದ್ರೆ ಏನರ್ಥ? ಯಾವಾಗ ಮನಸ್ಸಿನಲ್ಲಿ ನಾನು ದೇಹ ಅನ್ನುವುದನ್ನು ಬದಲಾಯಿಸಿಕೊಂಡು ನಾನು ನಿರಾಕಾರ ಆತ್ಮ ಅನ್ನುವಂಥದ್ದು ಬರ್ತದೋ, ದೇಹದ ದುರ್ಗಂಧ, ದೈಹಿಕ ವಾಸನೆ ಏನಿದೆ, ಈ ವಾಸನೆಯಿಂದ ಮುಕ್ತಾಗಿ ಮನಸ್ಸು ನಿರಂತರ ಸತ್ಯ ಜ್ಞಾನ ರತ್ನಗಳನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತದೆ. ಪ್ರಶ್ನೆ, फूल बनने वाले बच्चों प्रति भगवान की कौन सी ऐसी शिक्षा है जिससे वह सदा खुशबूदार बना रहे? ಹೂ ಆಗುವಂತಹ ಮಕ್ಕಳ ಪ್ರತಿಯಾಗಿ ಭಗವಂತನ ಯಾವ ಈ ರೀತಿಯ ಶಿಕ್ಷಣ ಇದೆ, ಇದರಿಂದ ಅವರು ಸದಾ ಖುಷ್ಬುದಾರ್ ಸುಗಂಧಭರಿತ ಹೂಗಳಾಗಿರಲಿಕ್ಕೆ ಸಾಧ್ಯವಿದೆ. ಯಾರು ಹೂ ಆಗುವಂಥ ಮಕ್ಕಳದಾರಂದರೆ, ಯಾರ ಮನಸ್ಸು ಹೂವಿನ ಸಮಾನ ಪರಿಶುದ್ಧ, ಪವಿತ್ರ ಮತ್ತು ಹೂವಿನ ಸಮಾನ ನಿರಾಕಾರ ಸತ್ಯ ಸ್ವರೂಪದಲ್ಲಿ ಸ್ಥಿತಾಗಿದೆಯೋ ಅಂಥ ಮಕ್ಕಳ ಪ್ರತಿಯಾಗಿ ಭಗವಂತನ ಶಿಕ್ಷಣ ಏನಾಗಿದೆ, ಅದರಿಂದ ಅವರು ಸದಾ ಸುಗಂಧ ಭರಿತ ಹೂಗಳಾಗೋದಕ್ಕೆ ಸಾಧ್ಯವಿದೆ. ಬಾಬಾ ಹೇಳ್ತಾರೆ, ಹೇ ಮೇರೆ ಫೂಲ್ ಬಚ್ಚೆ, ನನ್ನ ಹೂವಿನ ಸಮಾನ ಮಕ್ಕಳೇ, ತುಮ್ ಅಪ್ನೆ ಅಂದರ್ ದೇಖೋ. ನೀವು ಸ್ವಲ್ಪ ತಮ್ಮೊಳಗೆ ನೋಡ್ಕೊಡ್ರಿ. ಕಿ ಮೇರೆ ಅಂದರ್ ಕೊಯ್ ಅಸುರಿ ಅವಗುಣ್ ರೂಪಿ ಕಾಂಟಾ ತೋ ನಹಿ ಹೇ. ನಿಮ್ಮೊಳಗ ಅಂತಂದರೆ ಮೈಂಡ್ ಒಳಗ, ಮನಸ್ಸಿನಲ್ಲಿ ನೋಡ್ಕೊಡ್ರಿ, ಅಸುರಿ ಅವಗುಣ ರೂಪಿ ಮುಳ್ಳುಗಳೇನಾದರೂ ಅದಾವೇನು ಅಂತ. ಅವಗುಣ ಅಂತಂದರೆ ನಾನು ಅಂದರೆ ಧನ್ವಾನ್ ಅನ್ನುವ, ನಾನು ಅಂದರೆ ಬಡವ ಎನ್ನುವ, ನಾನು ಅಂದರೆ ಕಡಿಮೆ ಇದ್ದೀನಿ ಎನ್ನುವಂಥದ್ದು, ಇವೆಲ್ಲ ಮುಳ್ಳುಗಳು. ಇಂತಹ ಅಸುರಿ ಮುಳ್ಳುಗಳೇನಾದರೂ ನಿಮ್ಮ ಮೈಂಡ್ ಒಳಗೆ ಅದಾವೇನು ಅಂತ ನೋಡ್ಕೊಡ್ರಿ. ಅಗರ್ ಅಂದರ್ ಕೋಯಿ ಕಾಂಟಾ हो तो जैसे दूसरे के अवगुण से नफरत आती है, वैसे अपने असुरी अवगुण से नफरत करो तो कांटा निकल जाएगा. ಬಾಬಾ ಅಂತಾರೆ, ನಾನಂತೂ ಆತ್ಮ ಇದ್ದೀನಿ, ನನಗೇನು ಈ ಮನಸ್ಸು ಸಿಕ್ಕಿದೆ, ಈ ಮನಸ್ಸು ನಂದಲ್ಲ, ಪರಾಯ. ಈ ಮನಸ್ಸು ಡ್ರಾಮಾ ಕೊಟ್ಟಿದೆ, ಈ ಮನಸ್ಸು ಬಾಬಂದಿದೆ, ಪರಾಯ ಮನಸ್ಸಿದೆ ಇದು. ಹೇಗೆ ಇನ್ನೊಬ್ಬರ ಒಳಗ ಅವಗುಣ ನೋಡಿದ್ರ ನಿಮಗೇನು ಪ್ರೀತಿ ಅನ್ನಿಸ್ತದೋ, ಏನು ತಿರಸ್ಕಾರ ಅನ್ನಿಸ್ತದೋ, ಘೃಣ ಅನ್ನಿಸ್ತದೋ, ತಿರಸ್ಕಾರ ಅನ್ನಿಸ್ತದ. ಹಾಗೆ ಇನ್ನೊಬ್ಬರೊಳಗಿನ ಅವಗುಣ ನೋಡಿ ನಿಮಗದನ್ನು ನೋಡಿ ಒಂಥರ ತಿರಸ್ಕಾರ, ಏನು ಇವ್ರ ಹತ್ರ ಇಂಥ ಅವಗುಣ ಅದಲ್ಲ ಅಂತ ಅನ್ನಿಸ್ತದಲ್ಲ. ಹಾಗೆ ಒಂದ್ಸರಿ ನಿಮಗೂ ನೋಡ್ಕೊಡ್ರಿ, ನಿಮ್ಮ ಮೈಂಡ್ ಒಳಗೆ ಹಂಗೇನಾದರೂ ಅವಗುಣ ಅದಾತಂದ್ರೆ ಅದ್ರ ಬಗ್ಗೆ ತಿರಸ್ಕಾರ ಬರಬೇಕು ಅಂತಾರೆ ಬಾಬಾ. ತಿರಸ್ಕಾರ ಅಂದರೆ ಇಂಥ ಅವಗುಣ ಇನ್ನೂ ನನ್ನೊಳಗೆ ಇದೆಯಲ್ಲ ಅಂತ. ನನ್ನೊಳಗೆ ಇದೆಯಲ್ಲ ಅಂದ್ರೆ ಅರ್ಥ ನಾ ಇನ್ನೂ ರೋಲ್ನ ಮೈಂಡ್ ಒಳಗಿರುವಂತಹ ಯಾವುದೇ ಆಲಸ್ಯದ ಅಥವಾ ಆಲಸ್ಯದ ಅವಗುಣನೇ ಇರ್ಬೋದು, ಸುಳ್ಳು ಹೇಳುವಂಥ ಅವಗುಣನೇ ಇರ್ಬೋದು, ಅಳುವ ಅವಗುಣನೇ ಇರ್ಬೋದು. ಆದರೆ ಬಾಬಾ ಹೇಳ್ತಾರ, ಇದು ನನ್ನ ಅವಗುಣ ಅಂತ ಸ್ವೀಕಾರ ಮಾಡೋದು ಅವಗುಣ. ಆದರೆ ಮನಸ್ಸಿನ ಪರದೆ ಮೇಲೆ ಏನೆಲ್ಲ ಅವಗುಣಗಳ ಕಾಣಿಸ್ಲಿ, ಅದು ಡ್ರಾಮಾ ಅನುಸಾರ ಮನಸ್ಸಿನ ಪರದೆ ಮೇಲೆ ಹಾಯ್ದು ಹೋಗ್ತಾ ಇದೆ ಅಂತ ನೀವು ಸಾಕ್ಷಿಯಾದ್ರೆ ಅದು ನಿಮ್ಮ ಅವಗುಣ ಅಲ್ಲ.
ಯಾವಾಗ ಅದು ನನ್ನ ಅವಗುಣ ಆಗ್ತದ, ಅವಗುಣಿ ಯಾರು ಅಂತಂದರೆ ಇದು ನಂದು ಕೆಟ್ಟದ್ದಿರಲಿ ಒಳ್ಳೇದಿರಲಿ ಇದು ನಾನು ಮಾಡಿದ್ದು, ನಾನು ಅಂದೆ, ನನಗೆ ದುಃಖ ಆಗಿದೆ, ನನಗೆ ಕೆಟ್ಟ ಅನಿಸಿದೆ, ನನಗೆ ಅಪಮಾನ ಆಗಿದೆ ಅಂತ ಅಂತೀನತ್ತಂದ್ರೆ ಜರೂರ್ ಇದೇ ದೊಡ್ಡ ಅವಗುಣ. ಇಂಥ ಅವಗುಣಗಳ ಮೇಲೆ ನಿಮಗೆ ನಫರತ್ ಬರಬೇಕು. अपने को देखते रहो मन सा वाचा कर्मण ऐसा कोई विकर्म तो नहीं होता है ना. ನಿಮಗೆ ನೀವು ಪದೇ ಪದೇ ಚೆಕ್ ಮಾಡಿಕೊಡ್ರಿ, ನೋಡ್ಕೊಡ್ರಿ, ನನ್ನಿಂದ ಅಂತಹ ಯಾವುದೇ ವಿಕರ್ಮಗಳು ಆಗುವುದಿಲ್ವಲ್ಲ. ಜಿಸ್ಕಾ ದಂಡ ಭೋಗ್ನಾ ಪಡಿ, ಅದರದ್ದು ದಂಡ ಭೋಗಿಸುವಂತಹ ಯಾವುದೇ ವಿಕರ್ಮಗಳು ನನ್ನಿಂದ ಆಗೋದಿಲ್ವಲ್ಲ ಅಂತ ನೋಡ್ಕೊಡ್ರಿ. ದಂಡ ಭೋಗಿಸೋದಂದ್ರೆ ಏನು? ದಂಡ ಭೋಗಿಸೋದು ಅಂತಂದರೆ ಏನಾದರೂ ಆರಾಮ್ ತಪ್ಪೋದು, ಅಥವಾ ನಮಗೆ ಬೇಕಾದವರು ನಮ್ಮ ಮಾತು ಕೇಳದೇ ಇರೋದು, ನಮ್ಮ ಜೊತೆಯಲ್ಲಿ ನನ್ನವರು ಅಂತ ಅಂದ್ಕೊಂಡವ್ರು ಏನಾದರೂ ಸ್ವಲ್ಪ ಮನಸ್ತಾಪ ಬಂದು ದೂರ ಆಗೋದು, ಇದು ದಂಡ ಅಲ್ಲ. ಇದೆಲ್ಲವೂ ಡ್ರಾಮಾನುಸಾರ ಮೊದಲೇ ನೂಂದಿದೆ, ಸ್ಟೋರಿ ಒಳಗಿದೆ, ಎಲ್ಲವೂ ಸೀನ್ಸ್ ಮೊದಲೇ ರೆಕಾರ್ಡೆಡ್ ಇದೆ. ಇದು ಬರುವುದೇ, ಇದು ಆಗುವುದೇ. ಅಜ್ಞಾನಿಯಾಗಿದ್ದರೂ ಯೋಗಿಯಾಗಿದ್ದರೂ ಆಗದೇ ಇದ್ರೂ ಆ ಪರಿಸ್ಥಿತಿಗಳು ಬರ್ತಾವೆ. ಆದರೆ ಬಾಬಾ ಹೇಳೋದು ಜಿಸ್ಕ ದಂಡ ಭೋಗನಾ ಪಡೆ. ದಂಡ ಅಂದ್ರೆ ಏನು? ಮಾಡಿದ ವಿಕರ್ಮದ ದಂಡ ಏನು ಭೋಗಿಸೋದು ಅಂತಂದರೆ, ನಾನು ಮತ್ತೆ ಅದೇ ದೇಹಭಾನದಲ್ಲೇ ಮುಳುಗ್ತೀನಿ. ನಾ ಆತ್ಮ ಅನ್ನುವಂಥ ಸತ್ಯದ ಕಡೆಗೆ ನನಗೆ ಅಟೆನ್ಷನ್ ಬರೋದಿಲ್ಲ. ನಾ ಆತ್ಮ ನಿರಾಕಾರ ಸತ್ಯ ಸ್ವರೂಪ ಇದ್ದೀನಿ, ಅವಿನಾಶಿ ಇದ್ದೀನಿ ಅಥವಾ ಸಂಪನ್ನ ಇದ್ದೀನಿ ಅನ್ನೋದ್ರ ಕಡೆಗೆ ನನಗೆ ವಿಶ್ವಾಸ ಬರೋದಿಲ್ಲ, ನಿಶ್ಚಯ ಆಗೋದಿಲ್ಲ, ಅದು ಸತ್ಯ ಅನಿಸೋದಿಲ್ಲ. ಮತ್ತು ರಾವಣನ ಮಾತು, ರಾವಣನ ಪ್ರಪಂಚದೊಳಗೆ ಇಲ್ಲಿವರೆಗೆ ಏನು ಅನುಭವ ಇದೆ ಅದ ರಿಯಲ್ ಅಂತ ಅನ್ನಿಸ್ತದ. ಬಾಬನ್ ಸಂಘ ಪಸಂದ್ ಆಗೋದಿಲ್ಲ, ಪರಿಶ್ರಮ ಏನು ಪುರುಷಾರ್ಥ ಇಷ್ಟ ಆಗೋದಿಲ್ಲ. ಇದೇ ದೊಡ್ಡ ದಂಡ. ಯಾಕಂದರೆ ಪುರುಷಾರ್ಥದಿಂದ ಆತ್ಮಾಭಿಮಾನಿ ಸ್ಥಿತಿಯಿಂದ ಯಾವ ಪದಮ ಜಮಾ ಆಗ್ತದೋ ಅದು ಜಮಾ ಆಗದೇ ಇರೋದು, ಮೈನಸ್ ಆಗೋದೇ ಅತಿ ದೊಡ್ಡ ದಂಡ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಕರ್ಮ ಮಾಡಿದ ಮೇಲೆ ಅದರ ದಂಡನೂ ಬಹಳ ಕೆಟ್ಟದಾಗಿ ಭೋಗಿಸ್ಬೇಕಾಗ್ತದ. धारणेಗಾಗಿ मुख्य सार ಮೊದಲೇದು, माया की ग्रहचारी से बचने के लिए मुख से सदैव ज्ञान रत्न निकाले, संग दोष से अपनी संभाल रखनी है. ಮಾಯೆ ಗ್ರಹಚಾರಿಯಿಂದ ಉಳಿಬೇಕು ಅಂತಂದರೆ, ಗ್ರಹದ ಏನೆಲ್ಲ ಗ್ರಹದೊಳಗೆ ಮನೆಯೊಳಗೆ ಏನೆಲ್ಲ ಆಚಾರಗಳದಾವ ಅದು ಎಲ್ಲವೂ ರಿಯಲ್ ಅಂತ ತಿಳ್ಕೊಂಡಿದ್ದೀನಲ್ಲ. ಗ್ರಹ ರಿಯಲ್ಲ, ಗ್ರಹದಲ್ಲಿ ಇರುವ ಜನ ನನ್ನ ಅಸ್ತಿತ್ವ, ನನ್ನ ಯಜಮಾನಿಕೆ ನಾನು ರಿಯಲ್ ಅಂದ್ಕೊಂಡಿದ್ದೀನಿ, ಇದೇ ಗ್ರಹಚಾರಿ. ಈ ಗ್ರಹಚಾರಿಯಿಂದ ಉಳಿಬೇಕು ಅಂದರೆ ಸದೈವ ಜ್ಞಾನ ರತ್ನಗಳು ನಿನ್ನಲ್ಲಿ ಹೊರ ಬರ್ತಿರಬೇಕು, ತುಂಬಿರಬೇಕು ಅಂತಾರೆ ಬಾಬಾ. ಸಂಘ ದೋಷದಿಂದ ಸಂಭಾಲನೆ ಮಾಡ್ರಿ. ಒಂದದ ಸ್ಥೂಲ್ ಸಂಘ ದೋಷ, ಅವ್ರು ಬಿಕೆ ಇರ್ಬೋದು, ನಾನ್ ಬಿಕೆ ಇರ್ಬೋದು, ಯಾರು ದೇಹಭಾನದಲ್ಲಿ ಇರ್ತಾರೋ ಅವರ ಸಂಘದ ದೋಷ ಸ್ವಯಂನ ಸತ್ಯದ ಮೇಲೆ ಆಗ್ತದ. ಇನ್ನು ಎರಡನೆಯ ಸೂಕ್ಷ್ಮ ಸಂಘ ದೋಷ ಅಂತಂದರೆ, ನನ್ನ ಮೈಂಡ್ ಒಳಗಿರುವಂತಹ ಅನೇಕ 63 ಜನ್ಮದ ಯಾವುದು ವಿಚಾರಗಳದಾವ, ಕಲುಷಿತ ವಿಚಾರ, ಅಪಮಾನಿತ ವಿಚಾರಗಳು, ನಿಂದನೆಗೆ ಒಳಗಾದಂಥ ವಿಚಾರಗಳು, ಕೀಳರಿಮೆ ವಿಚಾರಗಳದಾವಲ್ಲ, ಅವುಗಳಿಗೆ ನನ್ನ ವಿಚಾರ ಅನ್ಬ್ಯಾಡ್ರಿ ಅಂತಾರೆ ಬಾಬಾ. ಇಲ್ಲ, ಅದರ ದೋಷ ನಿಮ್ಗೆ ಅಂಟ್ಕೊಂಡ್ಬಿಡ್ತೈತಿ. ಅದಕ್ಕೆ ಸಂಘ ದೋಷದ ಬರಬಾರ್ದು ಅಂದರೆ ಈ ವಿಚಾರ, ಈ ಭಾವನಾ ಇದು ಯಾವುದೂ ನಾನಲ್ಲ, ನಂದಲ್ಲ, ಇದು ಎಲ್ಲವೂ ಡ್ರಾಮಾನುಸಾರ ಮೈಂಡಲ್ಲಿ ನನಗೆ ಕೇವಲ ಕಾಣಿಸುವಂಥದ್ದು. ನಾನಂತೂ ಇದೆಲ್ಲದರಿಂದ ಪರಿಯಾಗಿರುವ ಅತಿ ಶುದ್ಧ ಶಾಂತ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿ ಮಾಡಿಕೊಡ್ರಿ. ಸೆಕೆಂಡ್ ಪಾಯಿಂಟ್, ಖುಷ್ಬೂದಾರ್ ಫೂಲ್ ಬನ್ನೆ ಕೆ ಲಿಯೆ ಅವಗುಣೋಂ ಕೋ ನಿಕಾಲ್ತೆ ಜಾನಾ ಹೇ. ಸುಗಂಧಭರಿತ ಹೂಗಳಾಗಬೇಕು ಅಂದರೆ ಅವಗುಣಗಳನ್ನು ತೆಗಿತಾ ಹೋಗ್ರಿ. ಶ್ರೀಮತ್ ಪರ್ ಬಹುತ್ ಬಹುತ್ ನಮ್ರ ಬನ್ನ ಹೇ. ನಮ್ರ ಅಂತಂದರೆ ನಂದೇನೂ ಇಲ್ಲ, ನಂದೇನೂ ಇಲ್ಲ ಸ್ಥೂಲವಾದದ್ದು. ಸೂಕ್ಷ್ಮವಾದದ್ದೇನಿದೆಯಲ್ಲ ಅದು ಅನ್ಲಿಮಿಟೆಡ್ ಇದೆ, ಪರಿಮಿತ ಇದೆ, ಸೀಮಾತೀತ್ ಇದೆ. ಇದಕ್ಕಂತರ ವಿನಮ್ರತೆ. ಕಾಮ ಮಹಾಶತ್ರು ಸೆ ಕಭಿ ಭಿ ಹಾರ್ ನಹಿ ಖಾನಿ ಹೇ. ಕಾಮ ಮಹಾಶತ್ರುವಿಗೆ ಎಂದೂ ಸೋಲ್ಬೇಡ್ರಿ. ಅರ್ಥಾತ್ ಏನೆಲ್ಲ ಕಾಮಕ್ಕೆ ಸಂಬಂಧಪಟ್ಟ, ಕಾಮ ಅಂದರೆ ಕಾಮನೆಗಳು, ಕಾಮ ಅಂದರೆ ಕೇವಲ ಲಸ್ಟ್, ದೇಹ ಕಾಮ ವಿಕಾರ ಒಂದೇ ಅಲ್ಲ, ಇಚ್ಛೆಗಳು ಕಾಮನೆಗಳು ಕೂಡ ಕಾಮ ವಿಕಾರನೇ. ಇಚ್ಛೆಗಳು ನನ್ನ ಇಚ್ಛೆ ಅನ್ಬೇಡ, ಇದು ನನ್ನ ಪಸಂದ, ಇದು ನನಗಿಷ್ಟ ಅಂತ ಅನ್ಬೇಡ, ಇದು ಕೂಡ ಕಾಮ ಶತ್ರುನೇ. ಇದರಿಂದ ನೀವು ಬಹಳ ಸಂಭಾಲನೆ ಮಾಡ್ಕೊಂಡು ನಡೀರಿ.
ಯುಕ್ತಿ ಸೇ ಸ್ವಯಂ ಕೋ ಬಚಾನಾ ಹೇ. ಯುಕ್ತಿಯಿಂದ ಸ್ವಯಂ ಅಂದರೆ ಇದು ಮೈಂಡ್ಗೆ ಏನು ರಾವಣನ ಮಾಯೆಯ ಹಳೆಯ ಜಗತ್ತಿನ ಪ್ರಭಾವ ಆಗ್ತದೋ ಆ ಪ್ರಭಾವದಿಂದ ಸದಾ ಸೇಫ್ ಆಗಿ ಇರಬೇಕಾಗಿದೆ. वरदान, शक्तियों को करामत के बजाय कर्तव्य समझकर प्रयोग करने वाले पूजन ಗಾಯನ್ ಯೋಗ್ಯ ಭವ. ಶಕ್ತಿಗಳನ್ನು ಕರಾಮತ್ತದ ಬದಲಾಗಿ ಕರ್ತವ್ಯ ಎಂದು ತಿಳ್ಕೊಂಡು ಪ್ರಯೋಗ ಮಾಡುವಂತಹ ಪೂಜನ ಗಾಯನ ಯೋಗ್ಯರು ಆಗ್ರಿ. ಕರಾಮತ್ ಅಂದರೆ ಕರಾಮತ್ ಅಂದರೆ ನನಗೆ ಏನಾದರೂ ಜಾದೂ ಮಾಡಿ ತೋರಿಸ್ಬೇಕು, ಮ್ಯಾಜಿಕ್ ಮಾಡಿ ತೋರಿಸ್ಬೇಕು, ನನ್ನ ಪವರ್ ಏನಂತ ಎಲ್ಲರಿಗೂ ಗೊತ್ತು ಮಾಡಬೇಕು ಅಂತ ನಿನಗೆ ಸಿಕ್ಕಿರುವ ಶಕ್ತಿಗಳನ್ನು ಇಂಥ ಕೆಲಸಕ್ಕೆ ಉಪಯೋಗ ಮಾಡಬೇಡ್ರಿ. ಶಕ್ತಿಗಳು ನನ್ನ ಕರ್ತವ್ಯ, ಅದು ಅವುಗಳನ್ನು ಯೂಸ್ ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಆ ಶಕ್ತಿಗಳ ಒಂದು ಪ್ರಯೋಗ ಮಾಡಿಕೊಂಡು ಪೂಜೆಗೆ ಮತ್ತು ಗಾಯನಕ್ಕೆ ಯೋಗ್ಯರಾಗ್ರಿ ಅಂತಾರೆ ಬಾಬಾ. ಯಾದ ದ್ವಾರ ಜೋ ಶಕ್ತಿಯೋಂ ಕಿ ಪ್ರಾಪ್ತಿ ಹೋತಿ ಹೈ. ಬಾಬಾ ನೆನಪು ಮಾಡೋದ್ರಿಂದ ಏನು ಶಕ್ತಿಗಳ ಪ್ರಾಪ್ತಿಯಾಗಿದೆಯೋ ಅವುಗಳನ್ನು ಕರಾಮತ್ ಸಮಜ್ಕರ್ ಪ್ರಯೋಗ ನಹಿ ಕರ್ನಾ. ಇವೆಲ್ಲ ನನ್ನ ಪ್ರಾಪರ್ಟಿ, ನಾನು ಇದನ್ನು ಮ್ಯಾಜಿಕ್ ಮಾಡಿ ತೋರಿಸ್ಬೇಕು ಅಥವಾ ನಾ ಏನಿದ್ದೀನಿ ಅನ್ನೋದು ಇವರಿಗೆ ಗೊತ್ತು ಮಾಡಬೇಕು, ನನ್ನ ಪವರ್ ಏನಂತ ಇವ್ರಿಗೆ ತೋರಿಸ್ಬೇಕು, ಇಂಥ ಪ್ರಯೋಗವನ್ನು ಮಾಡಬೇಡ್ರಿ. ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನು ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗ ಮಾಡಿರಿ. ಅಂದರೆ ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಕ್ತಿಯನ್ನು ಉಪಯೋಗ ಮಾಡಿರಿ. ಮಾಯಾ ಪ್ರಭಾವ ಇನ್ನೊಬ್ಬರಿಗೆ ತೋರಿಸೋ ಸಲುವಾಗಿ, ಇನ್ನೊಬ್ಬರಿಗೆ ವಿಸ್ಮಯ ಮಾಡೋ ಸಲುವಾಗಿ ಶಕ್ತಿಗಳನ್ನು, ಅಂದರೆ ನಾನು ಮಳಿ ನಿಂದ್ರಿಸಿ ತೋರಿಸ್ತೀನಿ, ನಾನು ಅನ್ಯ ಅಂದರೆ ಇದು ಕೆಲಸ ಆಗ್ತದ, ನಾನು ಬಟನ್ ಟಚ್ ಮಾಡಿದ್ನಂತಂದರೆ ಗ್ಯಾರಂಟಿ ಅದು ಸ್ಪಾರ್ಕ್ ಆಗ್ತೈತಿ ಅಥವಾ ಕೆಲಸ ಆಗ್ತದ ಅಂತ ಇಂಥದಕ್ಕೆ ಉಪಯೋಗ ಮಾಡಬೇಡ್ರಂತಾರೆ ಬಾಬಾ. ಉನ್ ಮನುಷ್ಯೋಂ ಕೆ ಪಾಸ್ ರಿದ್ದಿ ಸಿದ್ಧಿ ಕಿ ಕರಾಮತ್ ಹೋತಿ ಹೇ ಲೇಕಿನ್ ಆಪ್ಕೆ ಪಾಸ್ ಹೇ ಶ್ರೀಮತ್. ಅದಕ್ಕೆ ಆ ಜಗತ್ತಿನ ಮನುಷ್ಯರೊಳಗೆ ಏನೆಲ್ಲ ವಿದ್ಯೆಯನ್ನು ಕಲ್ತಿದ್ದಾರ ಅಲ್ಲಿ ಕರಾಮತ್ ಇದೆ, ಅಲ್ಲಿ ರಿದ್ದಿ ಸಿದ್ಧಿ ಇದೆ. ಅವ್ರು ಹೇಳ್ತಾರೆ, ನೋಡು ಬೇಕಾದ್ರೆ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ, ಈ ಥರ ಹಿಂಗೆ ಆಗ್ತದ ಅಂತ. ರಿದ್ದಿ ಸಿದ್ಧಿ ಒಳಗೆ ಈ ಥರ ಮಾಡ್ತಾರಲ್ಲ, ಎಂಥ ವಿಜ್ಞಾನಿಯೂ ಕೂಡ ಹೌದು ಅನ್ಬೇಕು ಅಂತ. ಹೌದಲ್ಲ, ಇದ್ರಾಗೂ ಒಂದು ಶಕ್ತಿ ಅದ, ಇವ್ರು ಭಾಳ ಗ್ರೇಟ್ ವ್ಯಕ್ತಿ, ಈ ಪವರ್ ಇವ್ರೊಳಗದ ಅಂತಂದ್ರೆ ಇವ್ರು ನಮ್ಗಿಂತ ದೊಡ್ಡವರು ಅಂತ ಅನಿಸ್ಕೋಬೇಕನ್ನುವಂಥದ್ದು ಅವ್ರೊಳಗೆ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ನೀವು ಹಂಗೆ ಯೂಸ್ ಮಾಡಬೇಡ್ರಿ, ನಿಮಗೆ ಶ್ರೀಮತ್ ಅದ, ಶ್ರೀಮತ್ ಅನುಸಾರ ನೀವು ಶಕ್ತಿಗಳನ್ನು ಪ್ರಯೋಗ ಮಾಡಿರಿ. ಶ್ರೀಮತ್ ಸೆ ಶಕ್ತಿಯ ಜರೂರ್ ಆತಿ ಹೇ, ಇಸಿಲಿಯೇ ಸಂಕಲ್ಪ ಸೆ ಕರ್ತವ್ಯ ಸಿದ್ಧ ಹೋತೆ ಹೇ. ಶ್ರೀಮತದಂಗೆ ನಡೆದ್ರಿ ಅಂದರೆ ಶಕ್ತಿ ಬರ್ತದೆ. ಶ್ರೀಮತ ಬಿಟ್ಟು ಮನ್ಮತದಂಗೆ ನಡೆಯೋದ್ರಿಂದ ಶಕ್ತಿ ಪವರ್ಸ್ ಬರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ಅವಾಗ ನಿಮ್ಮ ಸಂಕಲ್ಪದಿಂದ ಪ್ರತಿ ಕರ್ತವ್ಯ ಪೂರ್ಣ ಆಗ್ತದ, ಸಿದ್ಧ ಆಗ್ತದ. ಸಂಕಲ್ಪ ಸೆ ಕಿಸ್ಕೋ ಕಾರ್ಯಕ್ಕೆ ಪ್ರೇರಣಾ ದೇ ಸಕ್ತೆ ಹೋ. ಕೇವಲ ನಿಮ್ಮ ಸಂಕಲ್ಪದಿಂದಲೇ ಯಾರಿಗಾದರೂ ಏನು ಕಾರ್ಯ ಆಗಬೇಕಾಗಿದೆ ಆ ಪ್ರೇರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಯಹ ಭಿ ಶಕ್ತಿ ಹೇ. ಲೇಕಿನ್ ಶ್ರೀಮತ್ ಮೇ ಜಬ್ ಅಪ್ನಿ ಮನ್ಮತ್ ಮಿಕ್ಸ್ ನ ಹೋ ತಬ್ ಗಾಯನ್ ಪೂಜನ್ ಯೋಗ್ಯ ಬನಂಗೆ. ಶ್ರೀಮತದೊಳಗೆ ಯಾವಾಗ ತಮ್ಮ ಮನ್ಮತ ಮಿಕ್ಸ್ ಮಾಡೋದಿಲ್ಲ, ಮನ್ಮತ ಅಂದರೆ ಮನಸ್ಸು ಮಾಯೆಗೆ ವಶಭೂತ ಆಗಿದೆಯಲ್ಲ, ಮಾಯೆಗೆ ವಶಭೂತ ಆದಂಥ ಈ ಮನಸ್ಸಿನ ಮತ ಏನಿದೆ, ನಾನಂದ್ರೆ ಕಪ್ಪಗ ದಪ್ಪಗ ಬೆಳ್ಳಗ, ನಾನು ಅಂದರೆ ಸ್ತ್ರೀ, ನಾನಂದ್ರೆ ಪುರುಷ, ನಾನಂದ್ರೆ ಸುಂದರಿ, ನಾನಂದ್ರೆ ಸುಂದರ, ಇವೆಲ್ಲ ಮನ್ಮತ್ ರಾವಣ್ ಅಥವಾ ಮಾಯಾ ಈ ರೀತಿ ನನಗೆ ಭ್ರಮಿತ ಮಾಡಿದಾನೆ. ನಾನು ನಿರಾಕಾರಿದ್ದೀನಿ, ಈ ಸಾಕಾರ ಇದೆ ಅನ್ನೋದನ್ನು ತಲೆಯೊಳಗೆ ತುಂಬಿಬಿಟ್ಟಿದ್ದಾನ. ನಾನಿರುವುದು ಅವ್ಯಕ್ತ, ನೀ ವ್ಯಕ್ತ, ಕಣ್ಣಿಗೆ ಕಾಣುವಂತಹ ಈ ಶರೀರಧಾರಿ ಅನ್ನುವಂಥದ್ದು ರಾವಣ ಫೀಡ್ ಮಾಡಿದಾನ. ಅಂದಮೇಲೆ ಬಾಬಾ ಅಂತಾರ, ಇಂತಹ ಮನ್ಮತವನ್ನು ಮಿಕ್ಸ್ ಮಾಡಿದ್ರಿ ಅಂತಂದರೆ ಶಕ್ತಿ ತುಂಬಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಮನ್ಮತದಿಂದ ಮುಕ್ತ ಆಗ್ತೀರಿ ಆವಾಗ ಪೂಜೆಗೆ ಮತ್ತು ಗಾಯನಕ್ಕೆ ತಾವು ಯೋಗ್ಯರು ಆಗ್ತೀರಿ. स्लोगन, किसी भी प्रकार की हलचल में दिल शिकस्त होने के बजाय बड़ी दिल वाले बनो. ಯಾವುದೇ ಪ್ರಕಾರದ ಏರುಪೇರದ ಹಲ್ಚಲ್ಲದ ಅಲ್ಲಿ ಗಾಬರಿ ಆಗುವಂಥ ಘಟನೆ ಘಟಿಸ್ತಾ ಇದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಅಲ್ಲಿ ನಾರಾಜ್ ಆಗಬೇಡ್ರಿ. ಒಮ್ಮೆಗೆ ಇದು ಎಂಥದ್ದಾಯ್ತಲ್ಲ, ಎಂಥದ್ದು ಬಂತಲ್ಲ, ರಿಪೋರ್ಟಲ್ಲಿ ಹಿಂಗೆ ಬಂತಲ್ಲ, ಬಾಬಾ ಹೇಳ್ತಾರೆ ಗಾಬರಿ ಆಗಬೇಡ್ರಿ. ಅದರ ಬದಲಾಗಿ ವಿಶಾಲ ಹೃದಯದವರಾಗ್ರಿ. ಇದೊಂದು ವಿಶ್ವ ನಾಟಕ,
ಇದರಲ್ಲಿ ಈ ರೀತಿ ಮೊದಲೇ ನೂಂದಾಗಿರುವಂಥ ದೃಶ್ಯಗಳೇನದಾವ ಅವು ನನ್ನ ಮುಂದ್ಗಡೆ ಹಾಯ್ದು ಹೋಗ್ತಾ ಇದ್ದಾವ. ಬಟ್ ಹಾಯ್ದೇ ಹೋಗ್ತಾವು, ಒಂದು ಸೀನ್ ಇನ್ನೊಂದು ಸೀನಿನ ಹಾಗೆ ಇಲ್ಲ. ನಮಗನ್ಸೋದು ಇಂಥದ್ದು ಬಂತಲ್ಲ, ಇಂಥದ್ದಾಯ್ತಲ್ಲ ಅಂತ ಈ ರೀತಿ ಮನಸ್ಸು ಕೆಡಿಸ್ಕೊಳ್ಬೇಡ್ರಿ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ ಮಹಾನ್ರಾಗೋ ಸಲುವಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಯಾರು ಸಹನಶೀಲ ಇದ್ದಾರೆಯೋ ಅವರೇ ಮಧುರತೆಯ ಗುಣಸಂಪನ್ನರು. ಸಹನಶೀಲರು ಅಂದರೆ ಯಾರು ಈ ನಾಟಕವನ್ನು ನಾಟಕದ ರೂಪದಲ್ಲೇ ನೋಡ್ತಾರ, ತನ್ನನ್ನು ನಾಟಕದಿಂದ ಪರೆಯಾಗಿರುವ ನಿರಾಕಾರಿ ಸತ್ಯದಲ್ಲಿ ನೋಡ್ತಾರೋ, ಈ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾರೋ ಅವರೇ ಸಹನಶೀಲರು. ಸಹನಶೀಲತೆ ಗುಣ ಯಾರೊಳಗಿದೆ ಅವರಲ್ಲಿ ಮಧುರತೆ ಗುಣನೂ ಇದೆ ಅಂತಾರೆ ಬಾಬಾ. ಅವರು ಸದಾ ಆಕರ್ಷಿತರಾಗಿರ್ತಾರೆ, ಹರ್ಷಿತ ಚಿತ್ತರಾಗಿರ್ತಾರೆ ಮತ್ತು ಎಲ್ಲರಿಗೂ ಆಕರ್ಷಕ ಮೂರ್ತರಾಗಿರ್ತಾರೆ. ಹರ್ಷಿತದ ಅರ್ಥ ಆಗಿದೆ ಅತೀಂದ್ರಿಯ ಸುಖದಲ್ಲಿ ಆಡುವವರು ಅಂತ. ಜ್ಞಾನದ ಸ್ಮರಣೆ ಮಾಡ್ತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವಂಥವರೇ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಡ್ತಾರೆ. ಇದಕ್ಕೆ ಹೇಳಲಾಗ್ತದೆ ಹರ್ಷಿತ ಅಂತ. ಐಸಾ ಜೋ ಹರ್ಷಿತ್ ರೇತಾ ಹೇ ವಹಿ ಆಕರ್ಷಿತ್ ಕರ್ತಾ ಹೇ. ಯಾರು ಹಿಂಗೆ ಹರ್ಷಿತ್ ಇರ್ತಾರ ಅವರೇ ಎಲ್ಲರಿಗೂ ಒಂದು ರುಹಾನಿ ಆಕರ್ಷಣೆಗೆ ಆಕರ್ಷಿತರಾಗ್ತಾರೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ಅದು ಖಾಸ್ ವರದಾನದ ಅನುಭವ. ನಾನು ನಿರಾಕಾರ ಆತ್ಮ, ನನ್ನ ನಿರಾಕಾರಿ ಪರಮ ಸತ್ಯದಲ್ಲಿ ಸ್ಮೃತಿಯಲ್ಲಿ ಸ್ಥಿತವಾಗಿದ್ದೇನೆ. ನನಗೆ ಈ ವಿಶ್ವ ನಾಟಕದಲ್ಲಿ ಸಿಕ್ಕಿರುವ ಪಾತ್ರದ ಪ್ರತಿಯಾಗಿ ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲ. ಯಾಕೆಂದರೆ ನಾನು ಅರಿತುಕೊಂಡಿದ್ದೇನೆ ಇದು ಕೇವಲ ಒಂದು ನಾಟಕ. ಪ್ರೀ ರೆಕಾರ್ಡೆಡ್ ನಾಟಕದ ಪ್ರತಿಯಾಗಿ, ನೋಡುವ ಸಿನಿಮಾದ ಪ್ರತಿಯಾಗಿ ಯಾವುದೇ ರೀತಿಯ ಆಶೆಗಳನ್ನು ಇಚ್ಛೆಗಳನ್ನು ಇಟ್ಟುಕೊಳ್ಳೋದ್ರಿಂದ ನನಗೇನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವಿನಾಶಿ ಮಾಡಲ್ಪಟ್ಟ ನಾಟಕದಲ್ಲಿ ಏನೆಲ್ಲ ನಡೆಯಬೇಕಾಗಿದೆ, ಆಗಬೇಕಾಗಿದೆ, ಘಟಿಸಬೇಕಾಗಿದೆ ಅದು ಮೊದಲೇ ನೊಂದಿದೆ. ಅದಕ್ಕಾಗಿ ನಾನು ಸಾಕ್ಷಿ ದೃಷ್ಟ ನಿರಾಕಾರಾತ್ಮ ಯಾವುದೇ ವಿಷಯಕ್ಕೆ ವಿಚಲಿತವಾಗದೆ ನನ್ನ ಪರಮ ಸತ್ಯದಲ್ಲಿ ಸ್ಥಿತವಾಗಿ ನಾನು ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತಿರುವೆನು. ಓಂ ಶಾಂತಿ.